ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಚಿನ್ನದ ಮೇಲೆ ಹೂಡಿಕೆ ಮಾಡೋ ಜನರ ಆಸಕ್ತಿ ದಿನೇ ದಿನೇ ಹೆಚ್ಚಾಗ್ತಿದೆ. ಇತ್ತೀಚೆಗೆ ಜನ ಈ ಸಾವರಿನ್ ಗೋಲ್ಡ್ ಬಾಂಡನ್ನು ನೆಚ್ಚಿಕೊಳ್ತಾ ಇದ್ದಾರೆ. ಅತ್ಯುತ್ತಮವಾದ ರಿಟರ್ನನ್ನು ನೀಡುವ ಹೂಡಿಕೆಯ ಮಾರ್ಗಗಳನ್ನು ಹುಡುಕಿಕೊಳ್ತಾ ಇದ್ದಾರೆ. ಇದೇ ಹುಡುಕಾಟದಲ್ಲಿ ಜನರಿಗೆ ಸಿಕ್ಕಿರುವುದು ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಅಂದರೆ ಈ ETF-ಗಳು. ಕಳೆದ ಒಂದು ವರ್ಷದಲ್ಲಿ ಈ ETF-ಗಳು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇವೆ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಂದರೆ AMFI ಇದರ ಡೇಟಾ ಪ್ರಕಾರ ಗೋಲ್ಡ್ ETF-ಗಳಲ್ಲಿನ ವಾರ್ಷಿಕ ಹೂಡಿಕೆ 2023ರಲ್ಲಿ 6 ಪಟ್ಟು ಏರಿಕೆ ಕಂಡಿದ್ದು 2820 ಕೋಟಿ ತಲುಪಿದೆ. ಆಕರ್ಷಕ ಆದಾಯದ ಕಾರಣ ಜನ ಗೋಲ್ಡ್ ETF-ಗಳತ್ತ ಒಲವನ್ನು ತೋರ್ತಿದ್ದಾರೆ. ಕಳೆದ ವರ್ಷ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ 2.73 ಲಕ್ಷ ಏರಿಕೆ ಕಂಡು ಒಟ್ಟು 50 ಲಕ್ಷದ ಹತ್ತಿರ ತಲುಪಿದೆ. ನೋಡಿ, ETF ಅನ್ನೋದು ಒಂದು ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್. ಚಿನ್ನದ ಏರಿಳಿತದ ಬೆಲೆಗಳ ಆಧಾರದ ಮೇಲೆ ಈ ಫಂಡ್ ಕೆಲಸ ಮಾಡುತ್ತೆ. ಇದೊಂದು ಪ್ಯಾಸಿವ್ ಫಂಡ್ ಆಗಿರೋದ್ರಿಂದ ಇದರಲ್ಲಿನ ಹೂಡಿಕೆಯ ವೆಚ್ಚ ಕೊಂಚ ಕಡಿಮೆನೇ ಇರುತ್ತೆ. ಈ ಹೂಡಿಕೆಯನ್ನು ಮಾಡೋದಕ್ಕೆ ಫಂಡ್ ಮ್ಯಾನೇಜರ್ಗಳು ವ್ಯಾಪಕವಾದ ವಿಶ್ಲೇಷಣೆಯಲ್ಲಿ ತೊಡಗಬೇಕಾಗಿಲ್ಲ. ಅವರು ಮಾರುಕಟ್ಟೆಯ ಬೆಲೆಗಳನ್ನು ಟ್ರ್ಯಾಕ್ ಮಾಡಿದರೆ ಸಾಕಾಗಿಬಿಡುತ್ತೆ. ಇನ್ನು ಈ ಸ್ಕೀಮ್ನಲ್ಲಿ ಒಬ್ಬರು ಒಂದು ಯೂನಿಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಗೋಲ್ಡ್ ETF-ನಲ್ಲಿನ ಒಂದು ಘಟಕ 1 ಗ್ರಾಮ್ ಚಿನ್ನಕ್ಕೆ ಸಮನಾಗಿರುತ್ತೆ. ಗೋಲ್ಡ್ ETF-ಗಳ ಖರೀದಿ ಮತ್ತು ಮಾರಾಟವನ್ನು ಷೇರುಗಳಂತೆ BSE ಮತ್ತು NSEಯಲ್ಲಿ ನೀವು ಮಾಡಬಹುದು. ಆದರೆ ಇಲ್ಲಿ ಭೌತಿಕ ಚಿನ್ನ ಸಿಗೋದಿಲ್ಲ. ನೀವು ಈ ಹೂಡಿಕೆಯನ್ನು ಹಿಂಪಡೆದಾಗ ಅಥವಾ ಹೊರಬಂದಾಗ ಆ ಸಮಯದಲ್ಲಿ ಚಿನ್ನದ ಬೆಲೆಗಳಿಗೆ ಸಮನಾದ ಹಣವನ್ನು ನೀವಿಲ್ಲಿ ಪಡೆದುಕೊಳ್ತೀರಿ. ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡೋದಕ್ಕೆ ನಿಮ್ಮ ಹೂಡಿಕೆಯಲ್ಲಿ ಚಿನ್ನವನ್ನು ಸೇರಿಸುವುದು ಅತ್ಯಗತ್ಯ. ಹಣದುಬ್ಬರವನ್ನು ಎದುರಿಸುವುದಕ್ಕೆ, ನಿಮ್ಮ ಹೂಡಿಕೆಯನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಗೋಲ್ಡ್ ಒಂದು ಅತ್ಯುತ್ತಮವಾದ ಸಾಧನ ಅಂತ ಪರ್ಸನಲ್ ಫಿನಾನ್ಸ್ ಎಕ್ಸ್ಪರ್ಟ್ ಜಿತೇಂದ್ರ ಸೋಲಂಕಿ ಅವರು ಸಲಹೆ ಕೊಡ್ತಾರೆ. ನಿಮ್ಮ ಒಟ್ಟು ಹೂಡಿಕೆಯ 10% ರಿಂದ 15% ಪಾಲನ್ನು ಚಿನ್ನದ ಮೇಲೆ ಮಾಡಬೇಕು ಅನ್ನೋ ಶಿಫಾರಸನ್ನು ಮಾಡಲಾಗುತ್ತೆ. ನೋಡಿ, ಪ್ರಸ್ತುತ ಚಿನ್ನದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ 2 ಉತ್ತಮವಾದ ಆಯ್ಕೆಗಳಿವೆ. ಒಂದು ಸಾವರಿನ್ ಗೋಲ್ಡ್ ಬಾಂಡ್ಗಳು ಅಂದರೆ SGB ಮತ್ತು ಇನ್ನೊಂದು ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಅಂದರೆ ETF-ಗಳು. ಈ ಸಾವರಿನ್ ಗೋಲ್ಡ್ ಬಾಂಡ್ ಅಂದರೆ SGBಯಲ್ಲಿ ನಿಮ್ಮ ಹಣ ದೀರ್ಘಾವಧಿಯವರೆಗೆ ಲಾಕ್ ಆಗಿರುತ್ತೆ. ಇಲ್ಲಿ ಹೂಡಿಕೆಯನ್ನು ಮಾಡಿದರೆ ನೀವು ಲಿಕ್ವಿಡಿಟಿಯ ಕೊರತೆ ಅಂದರೆ ನಿಮಗೆ ಬೇಕಾದಾಗ ಕೈಗೆ ಕ್ಯಾಶ್ ಸಿಗದೇ ಇರುವಂತಹ ಸಂಕಷ್ಟವನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಆದರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂದರೆ ETF ಇದಕ್ಕೆ ಭಿನ್ನವಾಗಿದೆ. ನೀವು ಯಾವುದೇ ಸಂದರ್ಭದಲ್ಲಿ ಇವುಗಳನ್ನು ಮಾರಾಟ ಮಾಡಿ ಹಣವನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ನೀವು ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದರೆ ETF-ಗಳಲ್ಲಿ 60% ಮತ್ತು ಸಾವರಿನ್ ಗೋಲ್ಡ್ ಬಾಂಡ್ಗಳಲ್ಲಿ 40% ಹೂಡಿಕೆಯನ್ನು ಮಾಡುವುದು ಸೂಕ್ತವಾಗುತ್ತೆ. ಇನ್ನು ರಿಟರ್ನ್ಸ್ನ ವಿಚಾರಕ್ಕೆ ಬಂದರೆ ಚಿನ್ನಕ್ಕೆ ಸಂಬಂಧಿಸಿದ ಈ 2 ಆಯ್ಕೆಗಳು ಉತ್ತಮ ಅಂತಾನೆ ಸಾಬೀತಾಗಿದೆ. SGBಯ ಮೊದಲ ಸರಣಿ ನವೆಂಬರ್ 2023ರಲ್ಲಿ ಮ್ಯೂಚೂರ್ ಆಯಿತು. 8 ವರ್ಷಗಳ ಲಾಕಿನ್ ಅವಧಿಯಲ್ಲಿ ಹೂಡಿಕೆದಾರರಿಗೆ 12%ಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ಸಿಕ್ತು. ಗೋಲ್ಡ್ ETF-ಗಳಿಗೆ ಸಂಬಂಧಿಸಿ ಹೇಳೋದಾದರೆ ಟಾಪ್ 10 ಸ್ಕೀಮ್ಗಳು 8.61 ರಿಂದ 9.92% ಆದಾಯವನ್ನು ಕೊಟ್ಟಿವೆ. 3 ವರ್ಷಗಳ ಆದಾಯ 6.96 ರಿಂದ 7.83% ನಡುವೆ ಇದ್ದರೆ 5 ವರ್ಷಗಳ ರಿಟರ್ನ್ಸ್ 12.97 ರಿಂದ 13.47% ನಡುವೆ ಇದೆ. ಇತರ ಸುರಕ್ಷಿತ ಹೂಡಿಕೆಯ ಆಯ್ಕೆಗಳಿವೆ. ಹೋಲಿಸಿದರೆ ಗೋಲ್ಡ್ ಉತ್ತಮವಾದ ರಿಟರ್ನ್ಸನ್ನು ನೀಡಿದೆ ಅಂತಾನೆ ಹೇಳಬಹುದು. ಇನ್ನು ಗೋಲ್ಡ್ ETF-ಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ನೀವು ಡಿಮ್ಯಾಟ್ ಖಾತೆಯನ್ನು ತೆರೀಬೇಕು. ನೀವು ಸ್ಟಾಕ್ ಎಕ್ಸ್ಚೇಂಜ್ನಿಂದ ETF-ಗಳನ್ನು ಖರೀದಿಸಿದಾಗ ನಿಮ್ಮ ಲಿಂಕ್ ಮಾಡಿದ ಬ್ಯಾಂಕ್ ಖಾತೆಯಿಂದ ಅದಕ್ಕೆ ಸಮಾನವಾದ ಮೊತ್ತವನ್ನು ಕಡಿತಗೊಳಿಸಲಾಗುತ್ತೆ. 2 ದಿನಗಳ ನಂತರ ETF ಘಟಕಗಳನ್ನು ನಿಮ್ಮ ಖಾತೆಗೆ ಡೆಪಾಸಿಟ್ ಮಾಡಲಾಗುತ್ತೆ ಮತ್ತು ನೀವು ಈ ಘಟಕಗಳನ್ನು ಮುಂದೆ ಸ್ಟಾಕ್ನಂತೆ ಟ್ರೇಡ್ ಮಾಡಬಹುದು. ನೀವು ಗೋಲ್ಡ್ ETF-ಗಳಲ್ಲಿ ಹೂಡಿಕೆಯನ್ನು ಮಾಡ್ತಿದ್ರೆ ಸ್ಥಿರ ಠೇವಣಿಗಳ ಅಂದರೆ FD ಮಾದರಿಯಲ್ಲೇ ಇಲ್ಲಿ ಯೂನಿಟ್ ಮಾರಾಟ ಮಾಡಿದಾಗ ಸಿಗುವ ಲಾಭದ ಮೇಲೆ ತೆರಿಗೆಯನ್ನು ಕೂಡ ವಿಧಿಸಲಾಗುತ್ತೆ. ಏಪ್ರಿಲ್ 1, 2023ರಂದು ಅಥವಾ ನಂತರ ಖರೀದಿಸಿದ ಚಿನ್ನದ ETF-ನ ಘಟಕಗಳ ಮಾರಾಟದಿಂದ ಬರುವ ಲಾಭವನ್ನು ಅಲ್ಪಾವಧಿಯ ಕ್ಯಾಪಿಟಲ್ ಗೇನ್ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ನಿಮ್ಮ ಬಳಿ ETF ಎಷ್ಟು ಅವಧಿ ಇತ್ತು ಎನ್ನುವುದಕ್ಕೆ ಲೆಕ್ಕವನ್ನು ತೆಗೆದುಕೊಳ್ಳದೆ ಅವುಗಳನ್ನು ಮಾರಾಟ ಮಾಡೋದರಿಂದ ಬರುವ ಆದಾಯವನ್ನು ನಿಮ್ಮ ವಾರ್ಷಿಕ ಆದಾಯಕ್ಕೆ ಸೇರಿಸಲಾಗುತ್ತೆ ಮತ್ತು ಅದಕ್ಕೆ ಅನ್ವಯ ಆಗುವ ಸ್ಲ್ಯಾಬ್ಗೆ ತಕ್ಕಂತೆ ನೀವು ತೆರಿಗೆಯನ್ನು ಕೂಡ ಪಾವತಿಸಬೇಕಾಗುತ್ತೆ.
ಒಟ್ಟಾರೆ ಹೇಳಬೇಕು ಅಂದರೆ ಈ ಗೋಲ್ಡ್ ETF-ಗಳಲ್ಲಿ ಹೂಡಿಕೆಯನ್ನು ಮಾಡೋದು ಒಂದು ಉತ್ತಮವಾದ ಆಯ್ಕೆ. ನಿಮ್ಮ ಪೋರ್ಟ್ಫೋಲಿಯೋವನ್ನು ಬಲಪಡಿಸಿಕೊಳ್ಳಲಿಕ್ಕೆ, ನಿಮ್ಮ ಹೂಡಿಕೆಯೊಳಗೆ ಚಿನ್ನವನ್ನು ಸೇರಿಸಿಕೊಳ್ಳೋದಕ್ಕೆ ತುಂಬಾ ಇದು ಮುಖ್ಯ ಆಗತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.